ಈ ಜೀವನ ಅನ್ನೋ ಮಹಾಭಾರತದಲ್ಲಿ ಶಕ್ತಿಗಳ ಸಂಖ್ಯೆ ಸಾಕಷ್ಟಿದೆ. ಪರವಾಗಿಲ್ಲ, ನಮಗೆ ಬೇಕಾಗಿರೋದು ಕಷ್ಟ ಬಂದ್ರೂ ಕೂಡ ಕೈ ಬಿಡದಿರುವಂತಹ ಕರ್ಣನಂತಹ ಸ್ನೇಹ, ಎಂಥದೇ ಪರಿಸ್ಥಿತಿ ಬಂದ್ರೂ ಕೂಡ ಕೈ ಹಿಡಿದು ಮುನ್ನಡೆಸೋ ಕೃಷ್ಣನಂತ ಗುರು. ಇಷ್ಟಿದ್ರೆ ಸಾಕು, ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಗೆಲ್ಲಬಹುದು. ರಾತ್ರಿಗಳೆಲ್ಲ ಸುಖದ ಕನಸುಗಳಾಗಿ ಮತ್ತೆ ಹಗಲುಗಳೆಲ್ಲ ದುಃಖದ ನೆನಪುಗಳಾಗಿ ಬಾಳೋದೇ ಇಲ್ಲಿ ದಿನ ದಿನಕ್ಕೂ ಕಥೆಗಳಾಗಿ ಕಾಣುತ್ತಮ್ಮ. ಮನುಷ್ಯನ್ ಆಸೆಗಳೇ ವ್ಯಥೆಗಳಾಗಿ ಉಳಿಯುತ್ತಮ್ಮ. ವಿಧಿಯಾಟ ಹುಡುಗಾಟ ಹೆತ್ತವಲಿದೆಯಲ್ಲಿ ಬೆಂಕಿಯ ಊಟ. ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಆಸ್ತಿ ಏನ್ ಗೊತ್ತಾ? ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಏನೇ ಬಂದರೂ ನಾವು ಸೇರಿ ಇವನ್ನೆಲ್ಲ ಮೆಟ್ಟಿ ನಿಂತು ಜಯಿಸುವ ನಾನು ನಿನ್ನ ಜೊತೆ ಇರ್ತೇನೆ. ಈ ಕ್ಷುಲ್ಲಕ ಸನ್ನಿವೇಶಗಳು ನಮ್ಮನ್ನು ದೂರ ಮಾಡಲು, ಇವಕ್ಕಾಗಿ ನಿನ್ನನ್ನು ಕಳೆದುಕೊಳ್ಳುವಷ್ಟು ಹೇಳಿ ನಾನಲ್ಲ ಎನ್ನುವ ಆ ಒಂದು ಜೀವ ನಿಮ್ಮ ಜೀವನದಲ್ಲಿ ಇದ್ದು ಬಿಟ್ಟರೆ ಸಾಕು. ಅವರೇ ನಿಮ್ಮ ದೊಡ್ಡ ಆಸ್ತಿ. ನನಗೆ ಕೊನೆಗೆ ಮುಳ್ಳಾದರೆ ನಗೆ ಕನಸುಗಳು ಕರಗಿದವು, ಆಸೆಗಳು ಸೊರಗಿದವು, ಮರುಗಿದವು. ಬದುಕು ನಿನ್ನಂತೆ ಅಲ್ಲ, ನನಗೆ ಕೊನೆಗೆ ಮುಳ್ಳಾದರೆ ನಗೆ ಕನಸುಗಳು ಕರಗಿದವು, ಆಸೆಗಳು ಸೊರಗಿದವು. ಒಂದು ಮನುಷ್ಯ ತನಗೆ ತುಂಬಾ ಇಷ್ಟಪಟ್ಟ ಜೀವ ಆತನಿಂದ ದೂರವಾಗಿ ದಿನಗಳೇ ಕಳೆದ್ರು, ತಿಂಗಳುಗಳೇ ಕಳೆದ್ರು, ಅಥವಾ ವರ್ಷಗಳೇ ಕಳೆದು ಹೋದ್ರು, ಅವರ ಅಗಲುವಿಕೆ ಆತನಿಗೆ ಈಗಲೂ ನೋವು ಕೊಡುತ್ತೆ. ಯಾಕೆ ಇಷ್ಟು ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದು ಬಿಟ್ರು ಎನ್ನುವ ಪ್ರಶ್ನೆಗೆ ಯಾವತ್ತಿಗೂ ಉತ್ತರ ಹುಡುಕಕ್ಕೆ ಹೋಗಬೇಡಿ. ಒಂದಿಷ್ಟು ವಿಷಯಗಳನ್ನ ಮೆದುಳಿಗಿಂತ ಮನಸ್ಸು ನಿರ್ಧಾರ ಮಾಡುತ್ತೆ. ಅದನ್ನ ತರ್ಕ ಮಾಡುವ ಹಕ್ಕು ನಮಗಿಲ್ಲದಿರುವುದೇ ಒಳಿತು. ಯಾರಿಗೆ ಯಾರೋ, ಯಾರಿಗೆ ಯಾರೋ, ಬಳ್ಳಿಗೆ ಹೂವೆ ಹೊರೆಯಾದ ಮೇಲೆ, ತಾಯಿಗೆ ಮಗುವೆ ಕೊರಡಾದ ಮೇಲೆ, ಯಾರಿಗೆ ಯಾರೋ, ಯಾರಿಗೆ ಯಾರೋ.
ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.